ಕಾಂತಾರ ಸಿನಿಮಾದಲ್ಲಿ ಹುಲಿ ಗರ್ಜಿಸ್ತು, ಅಲ್ಲಿ ಭೈರವ ದೈವ ಎಚ್ಚರಗೊಂಡು ಬೆರ್ಮೆನ ಕಾವಲ್ ಕಾಯ್ತು. ಇದು ಕೇವಲ ಕಥೆಯಲ್ಲ, ಇದೊಂದು ದೈವತಂತ್ರ, ಭೈರವ ದೇವರ ಆರಾಧನೆಯ ಫಲ. ಹೊಲ ಗದ್ದೆ ಎಸ್ಟೇಟ್ಗಳು ಇಲ್ಲ ಫ್ಯಾಕ್ಟ್ರಿಗಳಲ್ಲಿ ಏನೋ ಒಂದು ತೊಂದರೆಗಳಾಗ್ತಾನೆ ಇರುತ್ತೆ, ಯಾರ್ದೋ ಒಂದು ಶತ್ರುಬಾಧೆ ಕಾಟ ಆಗ್ತಾನೆ ಇರುತ್ತೆ. ಅದಕ್ಕೆ ಈ ದೈವವನ್ನ ಕಾವಲಿಗಿಟ್ರೆ ಎಲ್ಲ ರೀತಿಯಾದಂಥ ತೊಂದರೆಗಳು ಮಾಯವಾಗುತ್ತೆ. ಸಾಧಾರಣವಾಗಿ ನಾವು ಸಾತ್ವಿಕ ಪೂಜೆಗಳನ್ನು ಮಾಡುವಾಗ ಕಲಶವನ್ನು ಇಡ್ತೀವಿ, ಕಲಶಕ್ಕೆ ಪೂಜೆಯನ್ನು ಮಾಡ್ತೀವಿ. ಆ ಕಲಶದಲ್ಲಿ ನೀರೋ ಹಾಲನ್ನು ಹಾಕಿ ಸಾತ್ವಿಕ ಪೂಜೆ ಮಾಡ್ತೀವಿ. ಅದೇ ಈ ಭೈರವನಿಗೆ, ಉಗ್ರ ಸ್ವರೂಪನಾದ ಭೈರವನಿಗೆ ಏನು ಕೊಡಬೇಕು, ಅದೇ ಕಲಶದಲ್ಲಿ ಹೆಂಡವನ್ನ ಹಾಕಿ ಕಲಶ ಪೂಜೆಯನ್ನು ಮಾಡ್ತಾರೆ. ಆ ಹೆಂಡವನ್ನ ಹಾಗೇ ತಂದು ಹಾಕಿ ಮಾಂಸವನ್ನ ನೈವೇದ್ಯ ಮಾಡ್ಲಿಕ್ಕಾಗತ್ತಾ? ಇಲ್ಲ. ಅದಕ್ಕೆ ಅಂತಹ ಮಂತ್ರ ಸಂಸ್ಕಾರಗಳನ್ನು ಮಾಡಿ ಅದನ್ನು ನೈವೇದ್ಯ ಮಾಡಬೇಕಾಗತ್ತೆ. ಮಂತ್ರ ಸಂಸ್ಕಾರ ಅಂತ ಹೇಳಿದ್ರೆ ಆ ಮಂತ್ರ ನಮ್ಗೆ ಎಲ್ಲಿ ಸಿಗುತ್ತೆ, ಯಾರು ಹೇಳ್ಕೊಡ್ತಾರೆ? ಎಸ್ ಪ್ರಾಣೇಶ್ ಅವರು ಬರೆದಿರುವಂತಹ ಈ ಪುಸ್ತಕದಲ್ಲಿ, ಬೃಹತ್ ಭೈರವ ತಂತ್ರ ಅನ್ನೋ ಪುಸ್ತಕದಲ್ಲಿ ಎಲ್ಲ ವಿವರಣೆಗಳನ್ನು ಕೊಡಲಾಗಿದೆ. ಸಾಧಕರಾದ ನಿಮಗೆ ಇಲ್ಲಿ ಒಂದು ಬಂಪರ್ ಆಫರ್ ಕೂಡ ಉಂಟು. ಬೃಹತ್ ಭೈರವ ತಂತ್ರ ಪುಸ್ತಕವನ್ನು ಕೊಂಡ್ಕೊಂಡ್ರೆ ಶ್ರೀಮದ್ ಭೈರವ ದಿಗ್ಬಂಧನ ಅಂತ ಪ್ರಯೋಗ ಇರುವಂತ ಪುಸ್ತಕ ಉಚಿತವಾಗಿ ಕೊಡ್ತಾ ಇದ್ದೀವಿ. ಇದು ಶ್ರೀನಿಧಿ ಪಬ್ಲಿಕೇಶನ್ಸ್ ಅಲ್ಲಿ ಮಾತ್ರ ಲಭ್ಯ.